ಮಜ ಭಾರತ. ನಾನ್ ಮಾಡ್ತಿರೋ ಕೆಲ್ಸಕ್ಕೂ ನಾನು ಹಾಕಿರೋ ಕಾಸ್ಟ್ಯೂಮ್ಗೂ ಬಿಲ್ಡಪ್ ಜಾಸ್ತಿ ಆಗೋಯ್ತು. ಸರ್, ನಾನೊಂದು ಶಾಪಿಂಗ್ ಮಾಲ್ ಓಪನ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಎಂತೆಂಥ ಕ್ಯಾರೆಕ್ಟರ್ ನೋಡಿದ್ದೀನಿ ಗೊತ್ತಾ? ನಾನು ಹೇಳ ಈಗ ಬರ್ತಾರೆ ನೋಡಿ. ಚಿನ್ನ, ಬಂಗಾರು, ಇವತ್ತು ಶಾಪಿಂಗ್ ಬಂದಿದೀವಿ. ನಿಂಗೆ ಏನೇನ್ ಬೇಕು ಹೇಳು, ಎಲ್ಲ ಕೊಡಿಸ್ತೀನಿ. ಎಲ್ಲ ಕೊಡಿಸ್ತೀರಲ್ವಾ? ನಿಜವಾಗ್ಲೂ ಕೊಡಿಸ್ತೀರಲ್ವಾ? ಏನ್ ಬೇಕಾದ್ರೂ ಕೊಡಿಸ್ತೀರಲ್ವಾ? ಹಾಗಾದ್ರೆ ಬನ್ನಿ ಹೋಗೋಣ. ಸರಿ ಮೇಡಮ್, ಇದು ಚೆನ್ನಾಗಿದೆ ಮೇಡಮ್. ಇದು ನಿಮ್ಮ ಕಲರ್ ಸುಡಾಕತ್ತೆ ಮೇಡಮ್. ವಾವ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ನಿಮ್ಮ ಕಲರ್ ಸೂಪರ್ ಆಗುತ್ತೆ ಮೇಡಮ್. ಇದು ನಿಮ್ ಚೆನ್ನಾಗಿದೆ ಮೇಡಮ್. ಯಾವ್ದು ಪ್ಯಾಕ್ ಮಾಡಲಿ ಮೇಡಮ್? ನೀವೇ ಹೇಳ್ರಿ, ಯಾವ್ದು ಪ್ಯಾಕ್ ಮಾಡಬೇಕು? ಅಯ್ಯೋ, ನೀನೇನ್ ಹೇಳ್ತಿ? ಅದನ್ನೇ ತಾನೇ ನಾನು ಹೇಳೋದು. ಆದ್ರೆ ನೀವೇ ಹೇಳ್ರಿ. ನೀನೇ ಹೇಳೆ. ನೀವೇ ಹೇಳ್ರಿ. ನೀನೇ ಹೇಳೆ. ಸರ್, ಮೇಡಮ್ ಇರೋದು ಒಬ್ರೇಲಿ ಸರ್. ಆಯ್ತು, ಒಂದ್ ಕೆಲ್ಸ ಮಾಡು, ಈ ಸೀರೆನೆಲ್ಲ ಪ್ಯಾಕ್ ಮಾಡು, ಅಲ್ಲೇ ಇಡು. ಮೇಲಿನ ರಾಗ್ನಲ್ಲಿ ಇದೆಯಲ್ಲ ಸಾರಿ, ಅದನ್ನ ತೆಗಿ. ಇದನ್ನೇ ಅವ್ರು ಹೇಳೋದು. ನೀವು ಇದನ್ನೇ ಹೇಳ್ಬೇಕು ಅನ್ಕೊಂಡಿದ್ರಾ? ಇದನ್ನೇ ನಾನು ಫೀಮೇಲ್ ವಾಯ್ಸ್ ಅಲ್ಲಿ ಹೇಳ್ಬೇಕಂತಿದ್ದೆ. ಹಾಯ್ ಜಡ್ಜಸ್, ನಾನು ರಾಣಿ ಅಂತ. ಇಲ್ಲೇ ಪಕ್ಕದ ಫ್ಲಾಟ್ನಲ್ಲಿರೋದು. ನಮ್ದು ತುಂಬಾ ಚಿಕ್ಕ ಸಂಸಾರ. ನಾನು ನನ್ನ ಗಂಡನ್ಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಬೆಳಗ್ಗೆ ಶೇವ್ ಮಾಡ್ತಾ ಇದ್ರು. ನಾನು ಹೋಗಿ ಕೇಳ್ದೆ, ಹನಿ ಶಾಪಿಂಗ್ ಹೋಗೋಣವಾ ಅಂತ. ನನ್ನ ಗಂಡ ಹೂ ಅಂತ ತಲೆಲಾಡ್ಸಿದ್ರು. ನಾನು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಅವನ್ನೇ ಕರ್ಕೊಂಡು ಬಂದೆ. ಮೇಡಮ್, ಏನ್ ಬೇಕು ಮೇಡಮ್? ಜಸ್ಟ್ ಅ ಮಿನಿಟ್. ಹನಿ ಕಮ್ಡಾ. ನೀವ್ ಯಾಕ್ರಿ ಪ್ಯಾಥೋಸ್ ಹಾಕೋಕೆ ಎಂಟ್ರಿ ಕೊಡ್ತಿದ್ದೀರಾ? ಬನ್ರಿ. ಸರ್, ಏನ್ ಬೇಕು ಸರ್? ಲಿಪ್ ಮೂವ್ಮೆಂಟ್ ಕೊಡ್ಬೇಡ್ರಿ, ಆಮೇಲೆ ಉತ್ತಮ್ ಸಾರು ಸೂರಿ ಮೈಕ್ ಬ್ಯಾಟ್ರಿ ಚೇಂಜ್ ಮಾಡು ಅಂತೇಳಿ ಬೈತಾರೆ. ಮೇಡಮ್, ನಿಮ್ ಗಂಡನಿಗೆ ಮಾತ್ ಬರಲ್ವಾ? ಅಯ್ಯೋ, ಯಾಕೆ ಬರಲ್ಲ? ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನೀವಿದ್ದೀರಲ್ಲ, ಹಾಗೆ ಸ್ವಲ್ಪ ಸಂಕೋಚ. ನಿಮ್ಗೆ ಯಾಕೆ ಅದಲ್ಲ? ಹೋಗ್ರಿ, ನಿಮ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ರಿ. ಸರ್, ಏನ್ರಿ ನೀವ್ ಹೆಂಡತಿ ಕಾಲ್ಗೆ ಮುಲ್ ಚುಚ್ದಂಗ ಆಡ್ತಾಳೆ? ನಿಮ್ಗೆಲ್ಲ ಮೇಡಮ್. ಅದ್ ಬಿಡಿ, ನೀವ್ ಯಾಕೆ ಲೇಟು? ಓ, ಕಾರ್ ತಲಿತಾ ಇದ್ರಾ? ಇಲ್ವಾ? ಮತ್ತೇನ್ ಮಾಡ್ತಿದ್ರಿ? ಓ, ಭಿಕ್ಷೆ ಬೇಡ್ತಿದ್ರಾ? ಇದು ಅದಕ್ಕಿಂತ ಕೆಟ್ಟದಾಗಿದೆ ರೀ. ಅವ್ರು ಹೇಳಿದ್ದು ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದೆ ಅಂತ. ನಿಮ್ಗೆ ಯಾಕ್ರಿದಲ್ಲ? ಹೋಗ್ರಿ, ನಿಮ್ ಕೆಲ್ಸ ನೋಡ್ಕೊಳ್ರಿ. ಹನಿ, ಬನ್ನಿ ಹನಿ, ನಾವಿಡೀ ಮಾಲ್ನೇ ಪರ್ಚೇಸ್ ಮಾಡೋಣ. ರೀ, ಏನ್ರಿ ಮಾಡ್ತಿದ್ದೀರಾ? ಟೀ ಬ್ರೇಕ್ ನಲ್ಲಿ ಲಂಚು ಡಿನ್ನರ್ ಮುಗಿಸ್ಕೊಂಡು ತಿರ್ಗಾ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿದ್ರಲ್ರಿ. ಇನ್ನು ಬಂದಿಲ್ಲ. ನೀವ್ ಯಾಕೆ ವಾಶ್ ಅವರ್ ಕಟ್ಟಿದ್ದೀರಾ? ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರು, ಎಲ್ಲ ತೆಕ್ಕೊಡ್ತೀನಿ ಅಂದ್ರು, ಆದ್ರೆ ಏನು ತೆಕ್ಕೊಡ್ಲಿಲ್ವಲ್ರಿ. ಗಂಡ ಹೆಂಗೆ ನೋಡಿ, ಸ್ನಾನ ಮಾಡಿದ್ಮೇಲೆ ಬೆನ್ನಿಂದ ಎಷ್ಟು ಕೊಳೆ ಹೋಗಿದೆ ಅಂತ ನೋಡೋ ಕ್ಯಾರೆಕ್ಟರು ಪಕ್ಕಾ ಕಂಜೂಸು. ಯಾಯ್ ನಿಮ್ಗಲ್ರಿ. ರೀ, ನೋಡ್ರಿ ಅಲ್ಲಿ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿ. ಹೆಂಡತಿ ಮುಟ್ಟಿದಾನೆಲ್ಲ ಕಳಿಸ್ತಾ ಇದ್ದಾರೆ. ರೀ ನೋಡ್ರಿ, ಕಲೀರಿ. ವಾವ್ ಹನಿ, ನಾನ್ ಸಾರಿ ತಗೊಂಡೆ ಅಂತೇಳಿ ಅದಕ್ಕೆ ಮ್ಯಾಚ್ ಆಗೋ ಚಪ್ಪಲಿ ತಗೊಂಡಿದ್ದೀರಾ? ಸೂಪರ್ ಆಗಿದೆ ಹನಿ. ಬ್ರಾಂಡೆಡ್ ಚಪ್ಪಲಿ ಗಟ್ಟಿಯಾಗಿರುತ್ತೆ. ಅದನ್ನ ಹೊಡ್ಕೊಂಡು ಚೆಕ್ ಮಾಡ್ತಿದ್ದೀರಾ? ಕೊಡಿ. ಹೋ, ಜಸ್ಟ್ 8,000. ಪಾಪ, ಸ್ಟ್ಯಾಂಪು ಪೇಪರ್ ಮಧ್ಯೆ ಸಿಕ್ಕಾಕೊಂಡಿರೋ ಗಮ್ಸರ್ ಆಗೋಗ್ಬಿಟ್ಟ. ಅವನು ನಿಂತರ ಚೌಕಾಸಿ ನನ್ ಮಗ ಅಲ್ಲ ರೀ. ನೋಡ್ರಿ, ಕಲೀರಿ, ಎಷ್ಟು ಸಂತೋಷವಾಗಿದ್ದಾರೆ. ಏನ ಸಂತೋಷವಾಗಿರೋದಲ್ಲಿ? ಅವಳನ್ ಬಿಟ್ಟು ಅವನಿರಲ್ಲ, ಅವನನ್ ಬಿಟ್ಟು ಅವಳಂತೂ ಇರೋದೇ ಇಲ್ಲ. ನೋಡು, ಬಾವಿಲಿರೋ ಕಪ್ಪೆ ಮದ್ವೆ ಆದ ಗಂಡ್ಸು ಇಬ್ರು ಒಂದೇ. ಹೊರಗಡೆ ಬೇರೆನೇ ಪ್ರಪಂಚ ಇದೆ ಅಂತ ಗೊತ್ತಿದ್ರು ಬಾವಿನೇ ಇಲ್ಲ ಅಂತ ನಂಬ್ಕೊಂಡು ಬದುಕ್ತಿರ್ತಾರೆ. ನೀನ್ ಏನು ಹೇಳ್ಬೇಡ. ಹೆಂಡತಿಗೆ ಒಂದ್ ಬಟ್ಟೆ ತಕ್ಕಿಗೆ ಯೋಗ್ಯತೆ ಇಲ್ಲ ನಿಮ್ಗೆ.
ನೋಡಪ್ಪ, ಸಿನಿಮಾ ತುಂಬ ಸೈಲೆಂಟ್ ಆಗಿದ್ರೆ ಬಾಕ್ಸ್ ಆಫೀಸ್ನಲ್ಲಿ ಡಮರ್ ಅಂತ ಅರ್ಥ. ಇದು ಆ ಜಮಾನಿಂದ ನಡ್ಕೊಂಡು ಬರ್ತಿದೆ. ವಾವ್ ಹನಿ, ನಾನು ಆಪಲ್ ತಗೊಂಡೆ ಅಂತ ಹೇಳಿ ಕಟ್ ಮಾಡಕ್ ಚಾಕು ತಂದಿದ್ದೀರಾ? ಚೋ ಸ್ವೀಟ್. ಕೊಡಿ ಕೊಡಿ ಕೊಡಿ, ನಾನೇ ಕಟ್ ಮಾಡ್ತೀನಿ. ಆ ಮಾಡಿ. ಹನಿ, ಹತ್ತಲು ನೆಕ್ಲೆಸ್ ಇಲ್ಲ. ನೆಕ್ಲೆಸ್ ತಗೊಂತಿದ್ದಿರ್ತಾನೆ. ನೀವು ಕೇಳೋದೆಚ್ಚ, ನಾನು ತಗೊಳ್ಳೋದೆಚ್ಚ. ತಾಳಿ ಇವಾಗ್ಲೇ ನೆಕ್ಲೆಸ್ ತಗೊಳ್ತೀನಿ. ಹನಿ, ಶಾಪಿಂಗ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸಾಕಾಯ್ತು. ಬನ್ನಿ ಬಿಲ್ ಮಾಡ್ಸೋಣ. ಮೇಡಮ್, ಕ್ಯಾಶರ್ ಕಾರ್ಡ್. ಕಾರ್ಡ್ ಕಡಿ ಮೇಡಮ್. ಹಲೋ ಚಿನ್ನಿ, ಹಳೇದ್ನೆಲ್ಲ ಮರ್ತ್ಬಿಡು. ಇವತ್ತೇನ್ ಸ್ಪೆಷಲು ಅಂತ ನಂಗೆ ಗೊತ್ತು. ಇನ್ನು ಅರ್ಧ ಗಂಟೆಲಿ ವಿತ್ ಗಿಫ್ಟ್ ನಿನ್ ಜೊತೆ ಇರ್ತೀನಮ್ಮ. ನನ್ಗೋಸ್ಕರ ಹಳೇದ್ನೆಲ್ಲ ಮರೆಯಕ್ಕಾಗಲ್ಲ. ಆಯ್ತು ಚಿನ್ನ, ಎಲ್ಲ ಮರ್ತೋಗ್ತೀನಿ. ಆದ್ರೆ ಇನ್ನೊಂದು ಅರ್ಧ ಗಂಟೆಲಿ ನೀನೇನಾದ್ರೂ ನನ್ನ ಕಣ್ಮುಂದೆ ಇಲ್ಲ ಅಂದ್ರೆ ಆ ಲಿಸ್ಟಲ್ಲಿ ನೀನು ಇರ್ತೀಯ. ಚಿನ್ನೆ 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 ಸರ್, ಇವಳು ನನ್ನ ಲವ್ವರು. ಲವ್ ಆಗಿ 3 ತಿಂಗಳಾಯ್ತು. ಇದೇ 3 ತಿಂಗಳಲ್ಲಿ ವುಮೆನ್ಸ್ ಡೇಗೆ, ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿಲ್ಲ ಅಂತ ಇದು ಆಯ್ತು. ಇನ್ನು ಅರ್ಧ ಗಂಟೆಲಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ಲವ್ ಸ್ಮೋಕೆ. ಇವತ್ತು ಅವಳು ಬರ್ತಡೆ. ಸರ್ ಸರ್, ಒಂದೇ ಒಂದು ಆ್ಯಪಲ್ ಇದೆ, ಬಿಲ್ ಮಾಡಿಸ್ಲಾ? ಸರ್ ಸರ್, ಊಟ ಮಾಡಿ 3 ದಿನ ಆಯ್ತು ಸರ್. ಊಟ ಮಾಡದೆ 3 ದಿನ ಆಯ್ತಾ? ಸಾರಪ್ಪ. ಹಲೋ, 3 ದಿನದಿಂದ ಊಟ ಮಾಡದೆ ಹೆಂಗಿದ್ಯಪ್ಪ? ಅದು ಪಿಜ್ಜಾ ಬರ್ಗರ್ ನೂಡಲ್ಸ್ ಎಲ್ಲ ತಿಂತಿದ್ನಲ್ಲ, ಹೊಟ್ಟೆ ಹಸಿವೆ ಗೊತ್ತಾಗ್ಲಿಲ್ಲ. ಐ ನೋ ಡಿಯರ್, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಸೊ ಅದಕ್ಕೆ ನಾನು ನಿನ್ಗೆ ಏನ್ ಗಿಫ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಹಲ್ಸೆ. ಏನ್ ತಾತ, ಇಡೀ ಮಾಲ್ನೆ ತಗೊಬತ್ತಿದ್ದೀರಾ? ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ವಯಸ್ಸಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಅನ್ಸುತ್ತೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನೀವು ಓದ್ತಿರೋ ಬುಕ್ ನೋಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಯು ನಾಟಿ ಬಾಯ್. ಕಳ್ಳ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿ ಹೇಳಕಿನ ರೀ, ಹಾ, ನಾ ಮನೆಗ್ ಬಂದೀನ್ರಿ. ಮನೆಗ್ ಬಂದಿ? ಹ್ಞೂನ್ರಿ. ಅಂತೂ 1 ತಿಂಗಳಾದ್ಮೇಲೆ ಆಶಾರ ಮುಚ್ಕೊಂಡು ಮನೆಗ್ ಬಂದಿ. ಹ್ಞೂನ್ರಿ. ಇವತ್ತು ಹಾಗಾದ್ರೆ ಆಫೀಸ್ ರಜಾ ಹಾಕ್ಬಿಡ್ಲೇನಾ? ನಂಗ್ ನಾಚಿಕೆ ಆಕತಿ. ನೀವ್ ಎಲ್ಲದಿರಿ? ಹಿಂಗೆ ಮರಳಿದ್ದೀನ ಬೇ. ಇನ್ನೇನು 10 ನಿಮಿಷ ಬಂದ್ಬಿಡ್ತೀನಿ ನೋಡ. ಬರ್ರಿ 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 ಬರ್ರಿ. ಏನ್ ಅಂಕಲ್, ಹಾ, ಇವತ್ತು ಫುಲ್ 6 4 ಸೋಮನಿ ರಾಮಯ್ಯ ಆಕೆ ಮಾರಿ ನೋಡ 1 ತಿಂಗಳು ಹಾಕೋರೆ 6 ಮಟ್ಟ 4 ಅಂತೆ. ನಾನು ಕಷ್ಟ ನನಗೆ. ಮಗ, ಹುಡುಗಿ ಸಖತ್ತಾಗಿದ್ದಾಳೆ ಕಣೋ. ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೊಂಡ್ಬಿಡ್ತೀನಿ. ಹಂಗೆ ಬಿಯರಲ್ಲಿ ಹಾಕಿರೋ ಐಸ್ ತರ ಕರ್ಗೋಗ್ಬಿಡ್ಬೇಕು. ಯಂಗ್ ಮ್ಯಾನ್, ಬಿಯರ್ಗೆ ಯಾರಾದ್ರೂ ಐಸ್ ಹಾಕೊಂಡು ಕುಡಿತಾರ? ನಾನು ನೀರ್ ಹಾಕೊಂಡು ಕುಡಿತೀನಿ, ನಿಂಗೇನೋ? ಸುಮ್ಮನೆ ನಿತ್ಕ. ಕ್ಯಾರಿ ಆನ್. ಕೊಟ್ರಿ ಬಿಲ್ಲಿಂಗೆ. ಏನೋ ಒಂದೇ ಆಪಲ್ಲ? ಹೌದು ಮೇಡಮ್, ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ? ಒಂದ್ ಆಪಲ್ ತಗೊಬಂದ್ ಬಿಲ್ ಮಾಡಿ ಅಂತಿರಲ್ಲ. ರೇ, ಅವ್ನು 1 ತರ್ತಾನೆ, 2 ತರ್ತಾನೆ. ನಿಮ್ಮನೆ ತೋಟದಿಂದ ಕಿತ್ಕೊಂಬಂದ. ಸುಮ್ಮನೆ ಬಿಲ್ ಮಾಡಿ ಕಳಿಸ್ರಿ. ಇದು ಕೈಯಲ್ಲೇ ತಗೋ ಹೋಗ್ತೀರಾ ಇಲ್ಲ ಕ್ಯಾರಿ ಬ್ಯಾಗ್ ಬೇಕಾ? ಕ್ಯಾರಿ ಬ್ಯಾಗ್ ಕೊಡಿ. ದೊಡ್ಡ ಚಿಕ್ಕ? ಆ್ಯಪಲ್ಗಾದ್ರೆ ಚಿಕ್ಕದು ಕೊಡಿ, ನೀವು ಬರೋದಾದ್ರೆ ದೊಡ್ಡದೇ ಕೊಡಿ. ಏನಂದ್ರೆ? ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಿ ಅಂದೆ. ರೀ, ಈ ಆಪಲ್ ಎಲ್ಲಿಂದ ತಂದ್ರಿ? ಇದ್ರಲ್ಲಿ ಬಾರ್ ಕೂಡ ಇಲ್ವಲ್ಲ? ಅದು ಅಲ್ಲ, ವೆರಿ ಸಾರಿ. ರೀ, ಬೇಗ ಬಂದು ಬಿಲ್ ಮಾಡ್ರಿ. ಬನ್ರಿ ಬನ್ರಿ, ಕುತ್ಕೊಂಡು ನೀವೇ ಬಿಲ್ ಮಾಡಿ. ಇದ್ರಲ್ಲಿ ಬಾರ್ ಕೂಡ ಇಲ್ಲ, ಹೇಗ್ರಿ ಬಿಲ್ ಮಾಡೋದು? ಅಯ್ಯೋ ಮೇಡಮ್, ನಾ ಫ್ರೂಟ್ ಬಾಕ್ಸ್ ಇಂದ ತಗೊಂಡಾಗ ಅಲ್ಲಿ ಬಾರ್ ಕೊಡಿತ್ತು, ನಾನೇ ವೇಸ್ಟ್ ಪೇಪರ್ ಅಂತ ಕಿತ್ತಾಕ್ಬಿಟ್ಟೆ ಸರ್. ಹಾಕ್ಸ್ಕೊಂಡ್ ಬನ್ನಿ. ಸರಿ ಮೇಡಮ್, ನಂಗೆ ಅರ್ಜೆಂಟ್ ಇದೆ, ಬೇಗ ಬಿಲ್ ಮಾಡ್ಕೊಡಿ. ನನ್ನ ಹುಡುಗಿ ಕಾಯ್ತಾವಳೆ, ಪ್ಲೀಸ್. ರೀ, ಟ್ಯಾಪಲ್ ನೀರು, ಪ್ಲಾಟ್ಫಾರ್ಮ್ ಅಲ್ಲಿ ರೈಲು ಬರೋವರೆಗೂ ಕಾಯ್ಲೇಬೇಕು. ಅವ್ರ ಕ್ಯಾರಿ ಬ್ಯಾಗ್ ಆಲ್ರೆಡಿ ಬಿಲ್ಲಲ್ಲಿ ಎಂಟ್ರಿ ಆಗಿದೆ. ಸೊ ಪ್ಲೀಸ್ ವೇಟ್. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ. ಹೇಳಕಿನ ರೀ, ಹಾ. ಟಿಫನಿಗೆ ಹಾ. ಚಪಾತಿ ಜೊತೆ ಜೇನುತುಪ್ಪ ಕಟ್ಕೊಡ್ಲೇನ? ಚೀತು ಬೇಡ ಕಣ ಬೇ, ಅದು ಹುಡುಗ ಬಾಯಿಂದ ಬರ್ತದೆ. ಅಸಹ್ಯ. ಆಯ್ತು ನೋಡ್ರಿ, ಹಂಗಾರ ಕೋಳಿ ಮೊಟ್ಟೆ ಕಟ್ಕೊಡ್ತೀನಂತ. ಏನು ಕೋಳಿ ಮೊಟ್ಟೆ ಹಾಕ್ತೀನಿ ಅಂದ್ರ? ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಅಜರ? ಅನುಭವದ ಮಾತು. ಅನುಭವ. ಕಾಶಿನಾಕ್ಷ ದಾಶಿ ನೋಡಕತ್ತೀರೇನ?
ನಾಯಿ ಮುಂದ್ ಸಾಯಿ. ತಗೊಳ್ಳಿ ಮೇಡಮ್ ಬಾರ್ ಕೋಡ್. ಈ ಬಾರ್ಕೋಡ್ ಎಲ್ಲಿಂದ ತಂದ್ರೆ? ಆ ಮೂಲೆಯಲ್ಲಿ ಒಂದು ದೊಡ್ಡ ಆಪಲ್ ಇತ್ತಲ್ಲ ಅಲ್ಲಿಂದ. ಅಯ್ಯೋ ನಿಮ್ ಬಾಯಿಗೆ ಅದೇ ಆಪಲ್ ತುರ್ಕ, ಅದು ಆಪಲ್ ಅಲ್ಲ, ಮತ್ತೆ ಕುಂಬಳಕಾಯಿ. ಲೇ ಬಾಯಿ ಒಳಗಿರೋ ತುಪ್ಪನ ನುಂಗಕ್ಕೆ ಬಿಡ್ತಿಲ್ವಲ್ಲೋ, ಬೇಗ fill ಮಾಡು. ಯು ಸಿ ಮೈ ಡಿಯರ್ ಬಾಯ್, ಟುಡೇ ಇಸ್ ಮೈ ವೆಡ್ಡಿಂಗ್ ಆನಿವರ್ಸರಿ. ನನ್ನ ಹೆಂಡತಿಗೆ ಹಲ್ ಸೆಟ್ ಗಿಫ್ಟ್ ಮಾಡಬೇಕು. Okay. ಬೇಗ ಬಿಲ್ ಮಾಡ್ಸೋ. ಅಪ್ಪನ ನನ್ನ ಹೆಂಡತಿ ಆಚಾರ ಮುಗಿಸ್ ಮನೆಗೆ ಬಂದಾಳೆ. ಮಾಡಿಸ್ತೀನಿ. ಹಾ ಈಗ ಏನ್ರಿ ಮಾಡೋದು? ನೀವು ಸುಮ್ಮನಿರಿ ಮೇಡಮ್, ನಂಗೆ ನಾಚಿಕೆ ಆಗತ್ತೆ. ಅಯ್ಯೋ ನಿನ್ ಮುಖಕ್ಕೆ ಕತ್ತೆ ಸಗ್ನಿ ಅಕ್ಕ. ಬಿಲ್ಲಿಂಗ್ ಏನ್ ಮಾಡೋದು? ಬಿಲ್ ಮಾಡಿ ಮೇಡಮ್, ತುಂಬಾ ಜನ ಕಾಯ್ತವ್ರೆ. 500 ರೂಪಾಯಿ ಕೊಡ್ರಿ. ಎಷ್ಟು? 500 ರೂಪಾಯಿ. ನಗ್ನಗ್ತಾ 500 ರೂಪಾಯಿಗೆ ಕತ್ರಿನೇ ಹಾಕ್ತಾವಳಲ್ಲೋ. ಅಯ್ಯಯ್ಯೋ ನಗ್ತಾವಳು. ಸಾರಿ ಸರ್. ರೀ ಈ ಬಾರ್ ಕೊಡಲ್ಲ 500 ಅಂತ ತೋರಿಸ್ತಿದೆ, ಬಿಲ್ ಮಾಡ್ಲಾ ಬೇಡ್ವಾ? ಬೇಡ ಬೇಡ, ನಾನು ಬೇರೆ ಬಾರ್ ಕೊಡ್ ಹಾಕೊಂಡ್ಬರ್ತೀನಿ. ರೀ ಏನ್ರಿ ನಿಮ್ ರೋದ್ನೆ? ಅಕೌಂಟ್ ಓಪನ್ ಮಾಡಿಸಿ. ನನ್ನ ಏನ್ರಿ ಕೇಳ್ತೀರಾ? ಹೋಗ್ ಮ್ಯಾನೇಜರ್ನ ಕೇಳಿ, ಇಲ್ಲ ಓನರ್ನ ಕೇಳಿ. ನಿಮ್ ಮ್ಯಾನೇಜರ್ ಎಲ್ಲಿ? ಮೊನ್ನೆ ತಾನೇ ಆಕ್ಸಿಡೆಂಟ್ ಆಗಿತ್ತು, ಈಗ ಕೋಮದಲ್ಲಿದ್ದಾರೆ. ಕೋಮದಲ್ಲಿದ್ದವ್ರನ್ನ ಹೆಂಗ್ರಿ ಕೇಳೋದು? ಹೋಗಿಲಿ, ನಿಮ್ ಓನರ್ ಎಲ್ಲಿ? ಓನರು ಅದೇ ಆಕ್ಸಿಡೆಂಟ್ ತೀರೋದ್ರಲ್ಲ. ಅವ್ರು ಹೋದ್ರ ಮತ್ತೆ ಯಾರನ್ನ ಕೇಳಲಿ? ಹೋಗೋರ್ ಹೆಂಡ್ತಿನ್ ಕೇಳಿ. ಅವ್ರ ಹೆಂಡತಿ ಚೆನ್ನಾಗವ್ರ? ಇದ್ರು, ಇನ್ನ 2 ದಿನ ಬದುಕೋದು ಅಂತ ಡಾಕ್ಟರ್ ಹೇಳಿದ್ರು. ಪಾಪ ಇವಾಗ ಮಾತು ನಿಂತೋಗಿದೆ. ರೀ ನಿಮ್ ಮಾಲಲ್ಲಿ ನೆಟ್ಗಿರೋರು ಯಾರು ಇಲ್ವಾ? ಬಿಲ್ಡಪ್ ಕೊಟ್ಟಿ ಸಾಕು, ಬಂದು ಬಿಲ್ ಹಾಕು. ಅಪ್ಪ ದೇವ್ರೆ, ನನ್ ಸೊಸೆ ಆಸೆನ ಈಡೇರ್ಸಪ್ಪ. ಈ ವರ್ಷನಾದ್ರೂ ನಮ್ಮ ಮನೆಗೊಂದ್ ಮಗು ಬರ್ಬೇಕು. ಅದು ನಿಮಿಷಕ್ಕೂ ಚಡ್ಡಿಯಲ್ಲಿ ಹುಚ್ಚ ಒಯ್ಬೇಕು. ಅದನ್ನ ಮಳೆಗಾಲದಲ್ಲಿ ಒಣಗಾಕಕ್ ಜಾಗ ಇಲ್ದೇನೆ ಬಾಗಲ್ಗೂ ತೋರಣ ಕಟ್ಟಬೇಕು. ಹಂಗ್ ಮಾಡಪ್ಪ. ಈ ನನ್ನ ಆಸೆನ ಈಡೇರಿಸಿದ್ರೆ ನಿನಗೆ ನನ್ನ ಮಗನ ಗಡ್ಡ ಮುಂಡನೆ ಮಾಡಿಸ್ತೀನಿ. ಅಮ್ಮ ತಾಯಿ ಬಂಗಾರಿ ದೇವಿ, ನನ್ನ ಮನಸ್ಸಿನ ಆಸೆ ಈಡೇರಿಸ್ತೆ ಅಂತ ಹೇಳಂದ್ರೆ ನನ್ನ ನಾಗಕನ್ನಿಕೆ ತರ ಶಾಂತಂ ಪಾಪಂ ಅನ್ಕೊಂಡ್ ಬಂದು ನಿನ್ ಪಾದಕ್ಕೆ ತುಳಸಿ ದಳ ಏರಿಸ್ತೀನಮ್ಮ. ಅಮ್ಮ ಸೊಸೆ ಮುದ್ದು, ಅತ್ತೆ ಯಾಕಮ್ಮ ಇನ್ಸ್ಟಾಲ್ಮೆಂಟ್ ತರ ಇಷ್ಟಿಷ್ಟೇ ಉರುಳ್ಕೊಂಡು ಹೋಗ್ತಿದ್ಯಾ? ಸ್ಟೇಜ್ ಗಟ್ಟಿಯಾಗಿ ಇದೆ, ರೋಡ್ ರೋಲರ್ ತರನೇ ಹೋಗು. ಆಯ್ತು ಅತ್ತೆ. ಅಮ್ಮ ತಾಯಿ ಬಂಗಾರಿ ದೇವಿ ಕಾಪಾಡಮ್ಮ. ಲೇ, ನೀನೆ ನಾಗಕನ್ನಿಕೆಯನ್ನ ಹಿಂಗ್ ಉರುಳ್ಕೊಂಡು ಹೋಗ್ತಿದ್ಯಾ? ಒಳ್ಳೆ ಹೆಬ್ಬವಾಗಿದ್ಯಲ್ಲೇ. ನೀವೇ ಹೇಳಿದ್ರಲ್ಲ ಅತ್ತೆ, ಸ್ಟೇಜ್ ಗಟ್ಟಿ ಇದೆ ಅಂತ ಹೇಳಿ. ಸ್ಟೇಜ್ ಗಟ್ಟಿಯಾಗಿದೆ ಅಂತ ಹೇಳ್ದೆ ಕಣೆ, ನಾನು ಗಟ್ಟಿಯಾಗಿದ್ದೀನಿ ಅಂತ ಹೇಳ್ದೇನೆ. ನೀವು ಹೇಳೋದು ನಿಜ ಅತ್ತೆ. ನೀವು ಒಳ್ಳೆ ಕಟ್ಕಲ್ ಜೋಳದ ರೊಟ್ಟಿ ತರ ಇದ್ದೀರಾ. ಲೇ, ನಮ್ಮ ಮನೆಗೆ ಹೊಸ ಎಂಟ್ರಿ ಕೊಡ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರೆ ನೀನ್ ನನ್ನನ್ನೇ ಎಕ್ಸಿಟ್ ಮಾಡಿಸ್ತೇನೆ. ಎಂಟ್ರಿ ಎಕ್ಸಿಟ್? ಹ್ಞೂನಮ್ಮ. ನಾನು ಈ ವ್ರತ ಏನಕ್ಕೆ ಮಾಡ್ತಾ ಇರೋದು ಅನ್ಕೊಂಡಿದ್ದೀರಾ? ನಮ್ಮ ಮನೆಗೊಂದ್ ಪುಟ್ಟ ಮಗು ಬರ್ಲಿ ಅಂತ. ಮಗುನ ನಾನ್ ಈ ವ್ರತ ಮಾಡ್ತಾ ಇರೋದು ನನ್ ಸೀರಿಯಲ್ ಸಾವಿತ್ರಿಯಲ್ಲಿ ಕಳೆದೋಗಿರೋ ಅವಳ ಗಂಡ ಬೇಗ ಮನೆಗೆ ಬರ್ಲಿ ಅಂತೇಳಿ. ಹಾಗೇನಾದ್ರೂ ಅವ್ನ್ ಬೇಗ ಬಂದ ಅಂದ್ರೆ ನನ್ ಗಂಡನ್ ಮುಡಿ ಕೊಡಿಸ್ತೀನಿ, ಅವ್ರು ಪುಕಾರ ತಿನ್ನೋದನ್ನ ಬಿಡಿಸ್ತೀನಿ,